ಕ್ರಿಶ್ಚಿಯನ್ ಮೇಲೆ ಅತಿಯಾದ ಪ್ರೇಮ ಈ ಸರ್ಕಾರಕ್ಕಿದೆ, ಅಲ್ಪಸಂಖ್ಯಾತರ ಮೇಲೆ ಅತಿಯಾದ ಪ್ರೇಮ ಈ ಸರ್ಕಾರಕ್ಕೆ, ಅತಿಯಾದ ತುಷ್ಟೀಕರಣದಿಂದ ಕಾಂಗ್ರೆಸ್ ಬಹುಸಂಖ್ಯಾತ ಹಿಂದೂಗಳ ಮತದಾನಗಳನ್ನ ಕಳ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಎಲ್ಲ ಒಂದು ಕಡೆ ಈ ಸರ್ಕಾರ ನಿಮ್ಮ ಪರವಾಗಿದೆಯಾ, ನಿಮ್ಮ ಮೇಲೆ ಫೇವರ್ ಇದೆಯಾ? ಸರ್ಕಾರ ಯಾರು ಪರವಾಗಿಲ್ಲ. ಇವಾಗ ಅವರು ಎಲ್ಲರಿಗೂ ಈಗ ಸಮಾನ ಅವಕಾಶ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಒಂದು ಮಾತು ಹೇಳ್ಬೇಕಾಗಿ ವಿನಂತಿಸ್ತೀನಿ, 14 ವರ್ಷದಿಂದ ಕೇಂದ್ರ ಸರ್ಕಾರ ಸಮೀಕ್ಷೆನೇ ನಡೆಸಿಲ್ಲ. ಜನರಲ್ ಸೆನ್ಸಸ್ ಇದು ಇಲ್ಲಿ ಯಾರು ಮಾತಾಡಿಲ್ಲ ಈ ಪಾಯಿಂಟ್. 2011 ಇಂದ 2025 ತನಕ ಕೇಂದ್ರ ಸರ್ಕಾರ ಈ ದೇಶಾದ್ಯಂತ ನಡೆಸಬೇಕಾದಾಗ ಈ ಸೆನ್ಸಸ್ ಏನಿಗೆ ಜನರಲ್ ಸೆನ್ಸಸ್ ಇನ್ನೂ ನಡೆಸಿಲ್ಲ. ಅಮಿತ್ ಶಾ ಇವತ್ತು ನಾಳೆ ಅಂತ ಹಾಕೊಂಡು ಹೋಗ್ತಾ ಇದ್ದಾರೆ. 14 ವರ್ಷ ಆಯಿತು ಕೋವಿಡ್ ಹೆಸರು ಹೇಳ್ಕೊಂಡು. ಇವಾಗ ನೆಕ್ಸ್ಟ್ ಇಯರ್ ಶೆಡ್ಯೂಲ್ ಮಾಡಿದ್ದಾರೆ, ಇನ್ನೂ ಏನೂ ಇಲ್ಲ. ಇವಾಗಾದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಮನೆಗೂ ಪೋಸ್ಟರ್ ಹಂಚಿದೆ, ಎಲ್ಲರಿಗೂ ನಂಬರ್ ಹಾಕೊಂಡು ಬಂದಿದ್ದಾರೆ ಡೋರ್ಗೆ. ನಾವು ಮಾಡ್ತೀವಿ, ಸ್ಟಿಕ್ಕರ್ ಹಾಕಿದ್ದಾರೆ, ನಾವು ಮಾಡ್ತಾ ಇದ್ದೀವಿ, ಶುರು ಮಾಡಿದ್ದೀವಿ. ಇವಾಗ ಎಲ್ಲರದು ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿ ಗೊತ್ತಿಲ್ಲ ಅಂದರೆ ಯಾವ ಥರ ಸವಲತ್ತುಗಳು, ಸರ್ಕಾರದ ಸವಲತ್ತುಗಳು ಅವ್ರಿಗೋಗಿ ತಲುಪತ್ತೆ? ಯಾರಿಗೂ ಹೋಗಿ ತಲುಪಲ್ಲ. ಇವಾಗ ಎಲ್ಲ ಮೇಲ್ಜಾತಿಯವರು ಎಲ್ಲರಿಗೂ ಎಲ್ಲ ಮಿಕ್ಸ್ ಆಗಿದೆ. ಯಾರನ್ನು ಯಾವ ಒಂದು ನಿಮಿಷ ಯಾರನ್ನು ಯಾವ ಕ್ಯಾಟಗರಿ ಆಗಬೇಕಂತ ಇವಾಗ ಗೊತ್ತಿಲ್ಲ. ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಎಲ್ಲರೂ ಹೊಡೆದಾಡ್ಕೊತಾ ಇದ್ದಾರೆ. ಈ ಎಲ್ಲರನ್ನು ತೆಗೆದುಕೊಂಡು 2A 2B 1A 1G ಎಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಆಗಿದೆ. ಮೈನಾರಿಟಿ ಇಲ್ಲ 5% ಇದ್ದಿದ್ದು ಮುಸ್ಲಿಮ್ 4% ರೆಡ್ಯೂಸ್ ಮಾಡಿದ್ರು ಒಂದು ಕ್ಯಾಟಗರಿಯಲ್ಲಿ. ಸೊ ಅದನ್ನೆಲ್ಲ ಯಾರಿಗೆ ಎಷ್ಟು ಕೊಡಬೇಕಂತ ಈ ಸಮೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದು 10 ದಿನ ಸಮೀಕ್ಷೆ, ನವೆಂಬರ್ ತಿಂಗಳಿಗೆ ರಿಪೋರ್ಟ್. ಥ್ಯಾಂಕ್ ಯು. ಎಸ್ ಸರ್, ಅದೇ ಅವ್ರು ಹೇಳ್ತಾರೆ ಬಿಜೆಪಿಯವರು ಮುಸ್ಲಿಮರ ಮೇಲೆ ಅತಿಯಾದ ಪ್ರೀತಿ ಅಂತ ಹೇಳಿ. ಸರ್, ಅತಿಯಾದ ಪ್ರೀತಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಈಗ ರಾಜ್ಯ ಸರ್ಕಾರ ಏನಿದೆ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಕಡೆನೂ ಎಲ್ಲರಿಗೂ ನೋಡಿ, ಈಗ ಜಾತಿ ಸಮೀಕ್ಷೆ ಆದ್ರೇ ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಕೊಡಬೇಕು ಅನ್ನೋದು ಗೊತ್ತಾಗೋದು. ಅದರ ಪ್ರಕಾರ ಒಂದು ಸಮೀಕ್ಷೆ ನಡೆಸ್ತಾ ಇದೆ. ಆ ಸಮೀಕ್ಷೆಯ ವರದಿ ಬಂದ ಮೇಲೆ ಎಲ್ಲರಿಗೂ ಸಮಾನತೆ ಸಿಗುತ್ತೆ ಅನ್ನೋದೇ ರಾಜ್ಯ ಸರ್ಕಾರದ ಒಂದು ನಿಲುವಾಗಿದೆ. ಅದರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ರಾಜ್ಯ ಸರ್ಕಾರ ಮಾಡ್ತಿರೋ ಕೆಲಸಕ್ಕೆ ಜನಸಾಮಾನ್ಯರು ಒಂದು ತಮ್ಮ ಕಡೆಯಿಂದ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಿದ್ದಾರೆ. ಆದರೆ ವಿರೋಧ ಪಕ್ಷಗಳಿಗೆ ಬೇರೆ ಮಾತಾಡೋವಂಥ ಒಂದು ಯಾವುದೋ ಅವಕಾಶ ಸಿಗ್ತಾ ಇಲ್ಲ ಅಂತ ಬರೀ ಬುರುಡೆ ಬಿಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ. ಇದು ಮಾಡ್ತಾ ಇರೋದ್ರು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಿಗುತ್ತೆ, ಇದು ಖಂಡಿತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಇದು ಆಗುತ್ತೆ. ಮೇಡಮ್ ಹೇಳಿ ಮೇಡಮ್, ತಾವು ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತೀರಾ ಇಲ್ವಾ? ಆಬ್ವಿಯಸ್ಲಿ ಭೌತಿಕವಾಗಿ ದಿವಾಳಿ ಆಗಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಈಗ ಏನು ಇರ್ರಿ 150 ಕೋಟಿ ಆಲ್ರೆಡಿ ಖರ್ಚು ಮಾಡಿದ್ದಾರೆ. ಇನ್ನು 450 ಕೋಟಿ ವೆಚ್ಚದಲ್ಲಿ 7 ಲಕ್ಷ ಜನ ಇರುವಂತ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ. ಇಲ್ಲಿ ಹಳ್ಳಿಗಾಡಿನ ಜನ 7 ಕೋಟಿ ಅದು ಹಳ್ಳಿಗಾಡಿನ ಜನನು ಇದ್ದಾರೆ. ಇವ್ರು ಅರ್ಥ ಮಾಡ್ಬೇಕು. ಇನ್ನೊಂದು ಹೇಳ್ತೀನಿ ನೋಡಿ, ಎಸ್ಟಿ ಮೀಸಲಾತಿ 3% ಇತ್ತು. ನಮ್ಮ ಬಿಜೆಪಿ ನೇತೃತ್ವದ ಬಸವರಾಜ ಬೊಮ್ಮಾಯಿನವರು 15ರಿಂದ 17 ಮಾಡಿದ್ರು. ಕೇಳಿ ಸರ್, 15ರಿಂದ 17 ಮಾಡಿದ್ರು, 3ರಿಂದ 7 ಮಾಡಿದ್ರು. ಈ ಮೀಸಲಾತಿ ಇವ್ರು ಹೇಳಿದ್ರು ಸಿದ್ದರಾಮಯ್ಯನವರು ಅವರ ಸಮುದಾಯದ ಕೆಲವು ಪಂಗಡಗಳನ್ನ ಈ 7% ಸೇರಿಸುವ ಉದ್ದೇಶದಿಂದ ಇವ್ರೇನ್ ಮಾಡಿದ್ರು. ಇವ್ರು ಹೇಳ್ತಾರೆ ನಾನು ಜಾತ್ಯತೀತ ಅಂತ. ಇವ್ರು ಜಾತಿವಾದ ಅಲ್ಲದೆ ಇದ್ರೆ ಯಾಕೆ ಇವ್ರ ಕರುಬ ಸಮಾಜದ ಕೆಲವು ಪಂಗಡಗಳನ್ನ ಈ 7% ಅಲ್ಲಿ ಸೇರಿಸುವ ಉದ್ದೇಶದಿಂದ ಈಗ ಮಾಡಿದ್ದಾರೆ? ಈಗ ಹೇಳಿ, ಸಿದ್ದರಾಮಯ್ಯ ಪ್ಲಾನ್ ಏನಿರ್ಬೋದು? ಅವ್ರ ಜಾತ್ಯತೀತವಾದಿನ ಅಥವಾ ಜಾತ್ಯತೀತ ಏನ್ರಿ ಸಿದ್ದರಾಮಯ್ಯ ಪ್ಲಾನ್ ಏನ್ರಿ? ಅವರು ಅನಿಸಿಕೆ ಹೇಳ್ತಾರೆ, ಅವ್ರ ಕಣ್ಣಲ್ಲಿ ಕಾಮಾಲೆ ಇದೆ, ನೋಡೋದೆಲ್ಲ ಅವ್ರಿಗೆ ಅಳಿದಿನೇ ಕಾಣೋದು, ಇನ್ನೇನು ಕಾಣಲ್ಲ. ಇವಾಗ ಈ ಸಮೀಕ್ಷೆ ಆದ್ಮೇಲೆ ನಿಮ್ಗೂನು ಏನೇನಿದೆ ನಿಮ್ಗೆ ಕೊಂದು ಕೊಡ್ತಾರೆ, ಹೇಳಕ್ ಅವಕಾಶ ಕೊಡ್ತಾ ಇರ್ತಾನೆ. ಅಲ್ಲಿ ಹೇಳಿ, ಆ ವೇದಿಕೆ ಕೊಡ್ತೀವಿ. ಆ ವೇದಿಕೆಯಲ್ಲಿ ನಿಮ್ಮ ಪ್ರಸ್ತಾವನೆ ಕೊಡಿ. ತಪ್ಪಿದ್ರೆ ಆಗಕ್ ಮುಂಚೆನೆ ಯಾಕೆ ಹಿಂಗಾಗುತ್ತೆ, ಯಾಕೆ ಹಂಗಾಗುತ್ತೆ, ಯಾಕೆ ಈ ತರ ಆಗ್ತಿಲ್ಲ, ಆ ಪ್ರಶ್ನೆ ಬಿಟ್ಬಿಡಿ. ಸರ್ಕಾರ ತಗೊಂಡಿದ್ಯಾ, ನೀವು ಸರ್ಕಾರದಲ್ಲಿ ಒಬ್ರು ಭಾಗಿ, ನೀವು ಅದಕ್ಕೆ ಸಹಕಾರ ಕೊಡಿ, ಎಲ್ಲ ಒಳ್ಳೇದಾಗುತ್ತೆ. ಎಸ್ ಮೇಡಮ್, ಎಸ್. ಸಿದ್ದರಾಮಯ್ಯನವರೇ, ನಿಮ್ಮ ಅಜೆಂಡಾ ಏನು? ನೀವು ಕಾಸ್ಟ್ ಸೆನ್ಸಸ್ ಮಾಡ್ತೀನಿ ಅಂತ ಹೇಳ್ತೀರಾ, ಎಲ್ಲೂ ಯಾವತ್ತೂ ಆಡ್ ಆಗದಂತ ಕಾಲಮ್ಗಳನ್ನು ಆಡ್ ಮಾಡಿದೀರಾ. ನಾಸ್ತಿಕ ಅಂತ ಕಾಲಮ್ ಅನ್ನು ಆಡ್ ಮಾಡಿದೀರಾ. ನಾಸ್ತಿಕರಿಗೆ ಏನು ಬಜೆಟ್ ಇಡ್ತಾ ಇದ್ದೀರಾ ಅಥವಾ ಅವಶ್ಯಕತೆ? ನಿಮ್ಮ ಇದರ ಅಜೆಂಡಾ ಏನಿದೆ? ಏನಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀರಾ? ಜಾತಿಗಳನ್ನು ಒಡೆದಾಡುವ ಒಂದೇ ಅಜೆಂಡಾ ಅಥವಾ ಬೇರೆ ಏನಾದ್ರೂ ಅಜೆಂಡಾ ಇದೆಯಾ? 600 ಕೋಟಿ ಹತ್ರ ಖರ್ಚು ಮಾಡ್ತಾ ಇದ್ದೀರಲ್ಲ, ರಸ್ತೆಗಳ ಗುಂಡಿಗಳನ್ನು ನೋಡಿ. ಅಥವಾ ಆತುರಾತ್ರವಾಗಿ ಯಾಕೆ ಮಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು, ಮಾಡಿ ಜಾತಿದನ್ನ, ಅದಕ್ಕೆ ಯಾಕೆ ಸಮಯ ಕೊಟ್ಟು ಮಾಡಿ. ಎಲ್ಲಾ ಉಪಜಾತಿಗಳ ಎದುರಲ್ಲಿ
ಜಾತಿಗಳಲ್ಲಿ ಕ್ರಿಶ್ಚಿಯನ್ ಹೆಸರನ್ನು ಸೇರಿಸಿದ್ದೀರಾ ಎಲ್ಲಾ ಉಪಜಾತಿಗಳಲ್ಲಿ. ಅಲ್ಲರಿ ಗೌಡ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಬಂಟ ಕ್ರಿಶ್ಚಿಯನ್, ಏನ್ರಿ ಇದು? ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾಕಿಲ್ಲ? ಎಲ್ಲರಲ್ಲೂ ಇರ್ಬೇಕಲ್ವಾ? ಅದ್ರಲ್ಲೂ ತಾರತಮ್ಯನ, ಇದ್ರಲ್ಲೂ ಅಫೀಸ್ಮೆಂಟ್ ಪಾಲಿಟಿಕ್ಸಾ? ಒಂದ್ ಸ್ವಲ್ಪನಾದ್ರೂ ನೀವು ನೋಡಿ, ಜನ ಸ್ವಲ್ಪ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಸರ್. ನೀವು ಒಡೆದಾಳುವ ನೀತಿ ಇದೆಯಲ್ಲ, ಒಂದಾದ್ಮೇಲೆ ಒಂದು ಒಡೆದಾಳುವ ನೀತಿ ಈ ಲೆವೆಲಕ್ಕೆ, ಈ ಹದ್ದಿಗೆ ಬರಬಾರ್ದು ಸರ್. ಮತ್ತೊಮ್ಮೆ ನಾನು ಈ ವಾಹಿನಿ ಮುಖಾಂತರ ಕೇಳ್ತಾ ಇರೋದು ಮಾನ್ಯ ಸಿದ್ದರಾಮಯ್ಯನವರಿಗೆ, ದಯವಿಟ್ಟು ಮತ್ತೊಮ್ಮೆ ಇದ್ರ ಬಗ್ಗೆ ಯೋಚನೆ ಮಾಡಿ ಕ್ಲೀನ್ ಆಗಿ ಪ್ರತಿಯೊಂದು. ಅಲ್ಲದೆ 15 ದಿನದಲ್ಲಿ ಇದನ್ನು ಫಿನಿಶ್ ಮಾಡಕ್ಕಾಗತ್ತಾ? 15 days ಅಲ್ಲಿ ಈ ಕಾಸ್ಟ್ ಸೆನ್ಸಸ್ ಫಿನಿಶ್ ಮಾಡಕ್ ಸಾಧ್ಯ ಇದೆಯಾ? 600 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ, ತೆರಿಗೆ ದುಡ್ಡು. ದಯವಿಟ್ಟು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ, ಕ್ಲೀನ್ ಆಗಿ ಒಂದು ಪ್ರಿಪೇರ್ ಆಗಿ ಆಮೇಲೆ ಈ ಜಾತಿ ಸಂಘಟನೆ ಮಾಡಿ, ಜಾತಿ ಸೆನ್ಸಸ್ ಅನ್ನು ಮಾಡಿ, ಜಾತಿಗಳ ಉಪಜಾತಿಗಳನ್ನು ಒಡಿಯುವ ಕೆಲಸ ಮಾಡಬೇಡಿ. ಮತ್ತೊಮ್ಮೆ ಸರ್, ಈಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅಂದ್ಬಿಟ್ಟು ಜನಕ್ಕಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಈಗ ಆಲ್ರೆಡಿ ಹಿಂದೂ ಧರ್ಮದ ಇಷ್ಟೆಲ್ಲ ಜಾತಿಗಳಿವೆ ಅಂತ ಹೇಳೋವಂಥವ್ರು ಮುಸ್ಲಿಂ ಧರ್ಮದಲ್ಲಿ ಇಷ್ಟೇ ಜಾತಿಗಳಿವೆ ಅಂತ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಅದೇ ರೀತಿ ಕ್ರಿಶ್ಚಿಯನಲ್ಲೂ ಕೂಡ ಇಷ್ಟೇ ಜಾತಿಗಳು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಮೆನ್ಷನ್ ಆಗ್ತಾ ಇಲ್ಲ. ಇದು ನಮಗೆಲ್ಲ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಯಾಕೆ ಅಂದರೆ ಈ ಸರ್ಕಾರಕ್ಕೆ ಯಾವುದೇ ಒಂದು ಯೋಜನೆಗಳ ಬಗ್ಗೆ ಗೊತ್ತು ಗುರಿ ಇಲ್ದಲೆ ಇವತ್ತು ಕೆಲಸ ಮಾಡಿ ರಕ್ತ ಇರೋ ಕೆಲಸ ಮಾಡ್ತಾ ಇದೆ, ಬಿಟ್ಟರೆ ಯಾವುದೇ ರೀತಿಯ ಅನುಕೂಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರ ಆಲ್ರೆಡಿ ಸೆನ್ಸಸ್ ಮಾಡ್ತೀವಿ ಅಂತ ಘೋಷಣೆ ಆದರೂ ಕೂಡ ಇವರು ಎಲ್ಲ ಒಂದು ಕಡೆ ಈ ರೀತಿಯ ಒಂದು ಸಮೀಕ್ಷೆ ಮಾಡೋ ಹೆಸರಲ್ಲಿ ಸುಮ್ಮನೆ ಇದು ಕೊಳ್ಳೆ ಹೊಡೆಯೋ ಕೆಲಸಕ್ಕೆ ಇವತ್ತು ಕೈ ಹಾಕ್ತಾ ಇದ್ದಾರೆ. ಬಿಟ್ಟರೆ ಇದರಿಂದ ಎಲ್ಲ ಒಂದು ಕಡೆ ಜನರಿಂದ ಒಂದು ಮಾಹಿತಿಗಳನ್ನ ಒದಗಿಸಿ ಜನರಿಗೆ ಅನುಕೂಲ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ. ಕೇವಲ ಬಡವರ ಹಣವನ್ನ ಕೊಳ್ಳೆ ಹೊಡೆಯೋಕ್ಕೋಸ್ಕರ, ಟ್ಯಾಕ್ಸ್ನ ದುಡ್ಡನ್ನ ಲಪ್ಟಾಯಿಸೋಕ್ಕೋಸ್ಕರ ಈ ರೀತಿಯ ಒಂದು ಕೆಲಸಕ್ಕೆ ಕೈ ಹಾಕೊಂಡೆ ಟೈಮ್ ವೇಸ್ಟ್ ಮಾಡ್ತಾ ಇದೆ ಅಷ್ಟೇ. ಯಾಕೆಂದ್ರೆ ಇಲ್ಲಿವರೆಗೂ 2.5 ವರ್ಷ ಆಯ್ತು, ಯಾವುದೇ ಅಭಿವೃದ್ಧಿ ವಿಚಾರವಾಗಿ ಮಾತಾಡ್ತಿಲ್ಲ. ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದಿರೋ ವಿಚಾರ ಚರ್ಚೆ ಮಾಡ್ತಾ ಇಲ್ಲ. ಯಾವುದೇ ಕೆಲಸಗಳು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜಾತಿ ಸಮೀಕ್ಷೆ ತಾವು ಪಾಲ್ಗೊಳ್ತೀರಾ ಸರ್? 450 ಕೋಟಿ ಖರ್ಚು ಮಾಡಿ ಮನೆಗಳಿಗೂ ಚೀಟಿ ಅಂಟಿಸ್ತಾರೆ ಅಂತ ಸ್ನೇಹಿತರು ಹೇಳ್ತಾ ಇದ್ರು. ಖಂಡಿತ ಅವರು ಚೀಟಿ ಅಂಟಿಸಕ್ಕೆ ಸೀಮಿತ. ಇದು ಹೈಕಮಾಂಡ್ನ ಸೋನಿಯಾ ಅಮ್ಮನ ಸಮೀಕ್ಷೆ ಹೊರತು, ಹೈಕಮಾಂಡ್ ಅಮ್ಮನ ಸಮೀಕ್ಷೆ ಹೊರತು ಇದು ಬೇರೆ ಯಾವುದು ಅಲ್ಲ. ಇದರಿಂದ ಯಾವುದೇ ಯಾಕೆ ಹೇಳ್ತೀನಿ ಅಂದ್ರೆ 18 ಜಾತಿಗಳಿಗೂ ಸೇರಿಸಿದ್ದಾರೆ. ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರದ್ದು ಹೆಸರುಗಳು ಲಿಂಗಾಯತ ಕ್ರಿಶ್ಚಿಯನ್ಸು, ಗೌಡ ಕ್ರಿಶ್ಚಿಯನ್ಸು, ಬೇರೆ ಎಲ್ಲ ಕ್ರಿಶ್ಚಿಯನ್ಸ್ ಸೇರಿಸಿದ್ದಾರೆ. ಇದೇ ಕಾರಣ ಏನು ಗೊತ್ತಾ? ಅಮ್ಮನ ಆಶೀರ್ವಾದದಲ್ಲಿ ನಡೀತಾ ಇರೋದು ಸಮೀಕ್ಷೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡಿ, ಈಗ ಆಲ್ರೆಡಿ ಅವ್ರು ತಿಳಿಸಿರೋ ಹಾಗೆ ಪ್ರಾಮಾಣಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ, ಏನು ಶಾಲಾ ಮಕ್ಕಳುಗಳನ್ನ ಜೊತೆಗೆ ಕರ್ಕೊಂಡೋಗಿ ಮನೆಗೆ ಯಾರನ್ನು ಕೇಳದೇನೆ ಪೋಸ್ಟರ್ಗಳು ಅಂಟಿಸುವಂತ ಒಂದು ಕಾರ್ಯಕ್ರಮವನ್ನ ತುಂಬಾ ಅದ್ಭುತವಾಗಿ ಈ ಸರ್ಕಾರ ಮಾಡ್ಕೊಂಡ್ ಬಂದಿದೆ. ಒಂದು ಎರಡನೇ ದಿನದೇನಪ್ಪಾ ಅಂದ್ರೆ, ಈ ಸಮೀಕ್ಷೆ ಏನ್ ನಡೀತಾ ಇದೆ ಇದು ಖಂಡಿತವಾಗಿಯೂ ಉತ್ತಮವಾದಂತಹ ಒಂದು ಸಮೀಕ್ಷೆ ಅಲ್ಲ. ರಾಜಕೀಯ ಒಂದು ಪ್ರೇರಿತವಾಗಿ ಪ್ರತಿಯೊಂದು ಜಾತಿ ವರ್ಗಗಳನ್ನ ಕಂಡಿಡಿದು ಆ ಒಂದು ವರ್ಗಕ್ಕೆ ಸಂಬಂಧಪಟ್ಟಿರುವಂತ ನಾಯಕರುಗಳನ್ನ ಸೃಷ್ಟಿ ಮಾಡಿ ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ರಾಜಕೀಯ ಪ್ರೇರಿತ ಸಮೀಕ್ಷೆ ಅಂತ ನಾನು ಹೇಳಿ. ಸಮೀಕ್ಷೆನ ಕೈ ಬಿಟ್ಬಿಟ್ಟು ಜನರು, ಉದ್ಯಮಿಗಳು ಬೆಂಗಳೂರು ಬಿಟ್ಬಿಟ್ಟು ಓಡಾಗ್ತಾ ಇದ್ದಾರೆ, ಗಂಟು ಮುಟ್ಟೆ ಕಟ್ತಾ ಇದ್ದಾರೆ. ಮೊದಲು ರಸ್ತೆ ಸರಿ ಮಾಡಿ. ಎಸ್ ಸರ್, ಅವ್ರು ಹೇಳ್ತಾರೆ ಇದು ಸೋನಿಯಮ್ಮನ ಸಮೀಕ್ಷೆ ಅಂತಿದ್ದಾರೆ. ಹೌದು ಸರ್, ಖಂಡಿತ. ಇದು ನೋಡಿ, ಇದು ಅವ್ರವ್ರು ರಾಜಕೀಯವಾಗಿ ಮಾತಾಡ್ಕೋತಾ ಇದ್ದಾರೆ. ಆದ್ರೆ ಸಮೀಕ್ಷೆ ಉದ್ದೇಶ ತುಂಬಾ ಚೆನ್ನಾಗಿದೆ. ಆದ್ರೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ, ಕಾಂತರಾಜು ಆಯೋಗದ ವರದಿ ಬಂತು, ಅದನ್ನ ಫ್ರೀಸರ್ ಅಲ್ಲಿ ಇಟ್ಟು ಯಾವ ಸರ್ಕಾರಗಳು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಸಂವಿಧಾನಾತ್ಮಕವಾಗಿದೆ. ಆದ್ರೆ ಇನ್ನು 2.5 ವರ್ಷ ಇದೆ. ಈ ಒಂದು ಸಮೀಕ್ಷೆಯನ್ನ ಮಾಡಿದ ನಂತರ ಈ ವರದಿಯನ್ನ ಜಾರಿಗೆ ತರ್ತಾರ, ಸಾಮಾಜಿಕ ನ್ಯಾಯವನ್ನ ಕೊಡ್ತಾರ ಅಂತಕ್ಕಂಥ. ಯಾಕಂದ್ರೆ ನನಗೆ ನಿಜವಾಗ್ಲೂ ಕಾಂಗ್ರೆಸ್ ನಾಯಕರ ಮೇಲೆ ಭರವಸೆ ಇಲ್ಲ. ಯಾಕಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳಿ ಮಾಡ್ತಾರೆ, ಆಮೇಲೆ ವರದಿಯನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ DK ಶಿವಕುಮಾರ್ ಅವರು ಒಕ್ಕಲಿಗರಾಗ್ತಾರೆ, MB ಪಾಟೀಲ್ ಅವರು ಲಿಂಗಾಯತರಾಗ್ತಾರೆ, ಸಿದ್ದರಾಮಯ್ಯನವರು ಕುರುಬರಾಗ್ತಾರೆ. ವಿಶ್ವಮಾನವರಾಗಿ ಯಾರನ್ನು ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಪ್ರತಿಭಾ ಮಾಡಿದಾಗ ಕೊಟ್ಟಿಲ್ಲ. ಇದೊಂದು ಕಪ್ಪು ಕಳಂಕ ಆಗ್ತದೆ ಸಿದ್ದರಾಮಯ್ಯನವ್ರಿಗೆ. ಅವರ ಜೀವನ ಪರ್ಯಂತ ಇದು ಕಳಂಕ ಆಗೇ ಆಗುತ್ತೆ. ಸಿದ್ದರಾಮಯ್ಯನವರೇ, ಹಾವನೂರು ವರದಿಯನ್ನ ತಾವು ಗಮನಿಸಿದ್ರಿ. ಹಿಂದುಳಿದ ವರ್ಗದವ್ರಿಗೆ ಹಾವನೂರು ವರದಿಯಲ್ಲಿ ನ್ಯಾಯವನ್ನ ಕೊಟ್ಟಿದ್ರು. ನೀವು ಅದರಿಂದ ಬೆಳೆದವರು, ನೀವು ಸಿದ್ದರಾಮಯ್ಯನವರು. ಇವತ್ತು ನೀವು ಹಿಂದುಳಿದ ವರ್ಗದ ಮೇಲೆ ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ರೆ ಸಮೀಕ್ಷೆಯನ್ನ ಸ್ವಾಗತ ಮಾಡ್ತೀನಿ. ಆದ್ರೆ ಸಮೀಕ್ಷೆಯನ್ನ ಅನುಷ್ಠಾನ ಮಾಡ್ಬೇಕು ಅಂತ ಹೇಳಿ ನಾನು ಸಮೀಕ್ಷೆಯನ್ನ ಮಾಡ್ತಾರೆ, ಆ ಜಾರಿ ಮಾಡೋ ತಾಕತ್ ನಿಮಗಿದೆಯಾ? ಯಾಕಂದ್ರೆ ಮತ್ತೊಂದು ಕಾಂತರಾಜ್ ವರದಿಯ ಆಯೋಗದ ವರದಿ ತರ ಆಗುತ್ತಾ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ನಿಮ್ಮ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ ನೋಡಿ, ಇಲ್ಲಿ ಅವರಿಗೆ ಅನುಮಾನ ಇದೆ, ಅದು ನಿಜ. ಆದರೆ ರಾಜ್ಯ ಸರ್ಕಾರ ಹಿಂದೆ ಕಾಂತರಾಜ್ ಆಯೋಗದ ವರದಿಯನ್ನ ಸ್ವಲ್ಪ ಡಿಲೇ ಮಾಡಿದ್ರಿಂದ ಸಹಜವಾಗಿ ಆ ಪ್ರಶ್ನೆ ಬರ್ತಾ ಇದೆ.
ಆದರೆ ಈಗ ಈ ವರದಿ ಯಾವ ಕಾರಣಕ್ಕೂ ಡಿಲೇ ಆಗೋದಿಲ್ಲ. ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದೆ. ತುರ್ತು ಇದನ್ನ ಮಾಡಿ ಈ ಡಾಟಾವನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಎಲ್ಲ ಸಮುದಾಯಗಳ ಅಭಿವೃದ್ಧಿಗಾಗಿ ರೂಪರೇಷೆಗಳನ್ನು ಮಾಡಬೇಕನ್ನೋ ಕಾರಣಕ್ಕಾಗಿಯೇ ಇದನ್ನು ಮಾಡ್ತಾ ಇದೆ. ಮತ್ತು ಅನಗತ್ಯವಾಗಿ ಕೆಲವರು ಗೊಂದಲ ಬಿತ್ತನೆ ಇಲ್ಲಿ ಧರ್ಮದ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾರನ್ನೋ ಬಿಟ್ಟರು, ಯಾರನ್ನೋ ಹಾಕಿದ್ದಾರೆ, ಕ್ರಿಶ್ಚಿಯನ್ ಹಾಕಿದ್ದಾರೆ, ಅದು ಹಾಕಿದ್ದಾರೆ, ಇದು ಹಾಕಿರೋ ಅಂತ ಅನಗತ್ಯ ಗೊಂದಲವನ್ನು ಸೃಷ್ಟಿ ಮಾಡೋ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಇಲ್ಲಿ ಕ್ರಿಶ್ಚಿಯನ್ರು, ಮುಸ್ಲಿಮರು, ಲಿಂಗಾಯತರು, ಜೈನರು, ಮಾರ್ವಾಡಿಗಳು ಅನ್ನೋ ಪ್ರಶ್ನೆ ಅಲ್ಲ. ಅವರೆಲ್ಲರ ಸಂಖ್ಯೆ ಮತ್ತು ಸ್ಥಿತಿಗತಿ ಅರ್ಥ ಆಗಬೇಕು ಅಂತಂದ್ರೆ ಈ ಸಮೀಕ್ಷೆ ಆಗಬೇಕು. ಈ ಸಮೀಕ್ಷೆ ಆಗದೆ ಕರ್ನಾಟಕದ ಚಿತ್ರಣ ಗೊತ್ತಾಗೋದಿಲ್ಲ. ಕರ್ನಾಟಕದ ಚಿತ್ರಣ ಗೊತ್ತಾಗಲಿಲ್ಲ ಅಂತಂದ್ರೆ ಈ ಸಮುದಾಯದ ಸಮಸ್ಯೆಗಳು ಈಡೇರೋದಿಲ್ಲ. ಈಗ ನಿಮ್ಗೆ ಗೊತ್ತಿದೆ ಚೆನ್ನಾಗಿ, ಹಿಂದುಳಿದ ವರ್ಗದ ಒಳಗಡೆ 400 ಜಾತಿಗಳಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸೌಲಭ್ಯ ಸಿಗ್ತಾ ಇಲ್ಲ. ಇರುವಂತ ಬರೀ ಕೇವಲ 27% ಮೀಸಲಾತಿಯಲ್ಲಿ ಅವರಿಗೆ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸಮೀಕ್ಷೆ ಆದರೆ ಹಿಂದುಳಿದ ವರ್ಗಗಳ ಸಮುದಾಯಗಳ ಮೀಸಲಾತಿಯನ್ನು ಹೆಚ್ಚಳ ಮಾಡೋದಕ್ಕೂ ಕೂಡ ಇದೊಂದು ಸಾಧನೆ ಆಗುತ್ತೆ. ಪರಿಶಿಷ್ಟ ಪಂಗಡದ 52 ಜಾತಿಗಳಿದ್ದಾವೆ, ಕೇವಲ 7% ಮೀಸಲಾತಿಯಲ್ಲಿದೆ. ಈ ಸಮೀಕ್ಷೆ ಮುಖಾಂತರ ಅಂಕಿಅಂಶಗಳು ಬಂತಂತಂದ್ರೆ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಅವಕಾಶ ಇದೆ. ಇವತ್ತು SC ಒಳಗಡೆ 101 ಜಾತಿಗಳಿದ್ದಾವೆ. ಇವತ್ತು ಇತ್ತೀಚೆಗೆ ನಾಗಮೋಹನ್ ದಾಸರವರು ಸಮೀಕ್ಷೆ ಮಾಡಿದ್ದಾರೆ. ಈ ಸಮೀಕ್ಷೆಯನ್ನು ಸಮಗ್ರವಾಗಿ ಮಾಡಿದರೆ ಆ ಸಮುದಾಯಗಳ ಮೀಸಲಾತಿಯನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಅವಕಾಶ ಇದೆ. ಹಿಂದುಳಿದವರು, ದಲಿತರ, ಅಲ್ಪಸಂಖ್ಯಾತರ ಮೀಸಲಾತಿ ಕುರಿತಂತೆ ಬಿಜೆಪಿ ಮಾತಾಡಲ್ಲ. ಆದರೆ ರಾತ್ರಿ 10% ಬ್ರಾಹ್ಮಣರಿಗೆ ಮೀಸಲಾತಿ ಹೆಚ್ಚಳ ಮಾಡಿಕೊಟ್ಟಾಗ ಇವರಿಗೆ ಯಾವುದೇ ಸಮೀಕ್ಷೆ ಬೇಕಾಗಿಲ್ಲ. ಅಂದ್ರೆ ಬಿಜೆಪಿಗೆ ಬ್ರಾಹ್ಮಣರ ಹಿತ ಮುಖ್ಯ, ಹಿಂದುಳಿದವರ ಹಿತ ಮುಖ್ಯ ಅಲ್ಲ, ದಲಿತರ ಹಿತ ಮುಖ್ಯ ಅಲ್ಲ, ಕರ್ನಾಟಕದ ಹಿತ ಮುಖ್ಯ ಅಲ್ಲ, ಬಡವರ ಹಿತ ಮುಖ್ಯ ಅಲ್ಲ. ಹಾಗಾಗಿ ಬಿಜೆಪಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬಿಜೆಪಿಗೆ ಕರ್ನಾಟಕದ ಅಭಿವೃದ್ಧಿ ಬೇಕಾಗಿಲ್ಲ. ಬಿಜೆಪಿಗೆ ಕರ್ನಾಟಕದಲ್ಲಿ ಎಷ್ಟು ಜಾತಿ, ಎಷ್ಟು ಸಮುದಾಯ, ಎಷ್ಟು ಬುಡಕಟ್ಟುಗಳು, ಎಷ್ಟು ಪರಂಪರೆ, ಎಷ್ಟು ಆಚರಣೆ, ಎಷ್ಟು ನಂಬಿಕೆ, ಎಷ್ಟು ಜಾತ್ರೆ, ಎಷ್ಟು ಹಬ್ಬ ಹರಿದಿನ, ಇವ್ದು ಯಾವುದು ಬೇಕಾಗಿಲ್ಲ. ಏಕ ದೇಶ, ಏಕ ಚುನಾವಣೆ, ಏಕ ನಾಯಕ, ಏಕ ಆಧಿಪತ್ಯ ಅಂತ ಹೇಳಿ ಎಲ್ಲವನ್ನು ನಾಶ ಮಾಡೋ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ.